ಸಿಕ್ಕಿದ ದರ್ಶನ್ ಪವಿತ್ರ ಗೌಡ. ಕೋರ್ಟ್ ವಿಚಾರಣೆ ಮುಗಿಸಿ ಜೈಲು ಸೇರಿದ ಡಿ ಗ್ಯಾಂಗ್. ದರ್ಶನ್ ಪವಿತ್ರ ಸೇರಿದಂತೆ 7 ಆರೋಪಿಗಳು ಮತ್ತೆ ಜೈಲು ಸೇರಿದ್ದಾರೆ. ಕೋರ್ಟ್ ವಿಚಾರಣೆಗೆ ಅಂತ ಪರಪ್ಪನ ಅಗ್ರಹಾರದಿಂದ ಕರ್ಕೊಂಡು ಬಂದಿದ್ರು ಪೊಲೀಸರು. ಈಗ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಡಿ ಗ್ಯಾಂಗ್. ಪೊಲೀಸ್ ವಾಹನದಲ್ಲಿ ಜೈಲಿಗೆ ಕರ್ಕೊಂಡು ಬಂದ್ರು ಪೊಲೀಸರು. ದೋಷಾರೋಪ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಕರ್ಕೊಂಡು ಬರಲಾಗಿತ್ತು. 64ನೇ ಸೆಷನ್ಸ್ ಕೋರ್ಟ್ ಅಲ್ಲಿ ವಿಚಾರಣೆಗೆ ಹಾಜರಾಗಿದ್ರು ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತ 7 ಆರೋಪಿಗಳು. ಕೋರ್ಟ್ ವಿಚಾರಣೆ ಮುಗಿಸಿ ಈಗ ಡಿ ಗ್ಯಾಂಗ್ ಮತ್ತೆ ಜೈಲು ಸೇರಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ದರ್ಶನ್ ಇದ್ದಂತಹ ಪೊಲೀಸ್ ವ್ಯಾನ್ ಪರಪ್ಪನ ಅಗ್ರಹಾರ ಜೈಲಿನ ಆವರಣಕ್ಕೆ ಎಂಟ್ರಿ ಕೊಟ್ಟಿದೆ. ದರ್ಶನ್ ಪವಿತ್ರ ಸೇರಿದಂತೆ 7 ಆರೋಪಿಗಳು ಮತ್ತೆ ಜೈಲು ಸೇರಿದ್ದಾರೆ. ಮಧ್ಯಾಹ್ನ ಕರ್ಕೊಂಡು ಬರಲಾಗಿತ್ತು ಕೋರ್ಟಿಗೆ. ಈಗ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಮಧ್ಯಾಹ್ನ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಹೊರಗಡೆ ಕರ್ಕೊಂಡು ಬಂದಾಗ್ಲೂ ಕೂಡ ದರ್ಶನ್ ನೋಡೋದಕ್ಕೆ ಅಂತ ಜೈಲಿನ ಹೊರಗಡೆ ಒಂದಷ್ಟು ಜನ ಸೇರಿದ್ರು, ಅಭಿಮಾನಿಗಳು ಸೇರಿದ್ರು. ಆನಂತರ ಕೋರ್ಟಿನ ಆವರಣದಲ್ಲೂ ಕೂಡ ಜನ ಸಾಗರವೇ ಸೇರಿದ್ರು. ದರ್ಶನ್ ಮತ್ತು ಪವಿತ್ರ ನೋಡೋದಕ್ಕೆ ಅಂತಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಜನರನ್ನ ನಿಯಂತ್ರಣ ಮಾಡೋದೇ ಪೊಲೀಸರಿಗೆ ಒಂದು ದೊಡ್ಡ ಸವಾಲಾಗಿದೆ. 2 ವಾಹನದಲ್ಲಿ ಕೋರ್ಟಿಗೆ ಕರ್ಕೊಂಡು ಹೋಗಿದ್ದು ಪೊಲೀಸರು. ಒಂದು ದರ್ಶನ್ ಇದ್ದಂತ ವೆಹಿಕಲ್, ಮತ್ತೊಂದು ಪವಿತ್ರ ಗೌಡ ಇದ್ದಂತ ವೆಹಿಕಲ್ ಈಗ ಜೈಲಿನ ಆವರಣಕ್ಕೆ ಎಂಟ್ರಿ ಕೊಟ್ಟಿದೆ. ನವೆಂಬರ್ 10ರಿಂದ ಕೇಸಿನ ಟ್ರಯಲ್ ಆರಂಭ ಆಗುತ್ತೆ. ಎಲ್ಲ 7 ಆರೋಪಿಗಳನ್ನ ಕೋರ್ಟಿಗೆ ಹಾಜರುಪಡಿಸಿ ಪ್ರಕ್ರಿಯೆಗಳನ್ನ ಮುಗಿಸಿದ ನಂತರ ಈಗ ಮತ್ತೆ ಜೈಲಿಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಕಳೆದ ವರ್ಷ ನಡೆದಿದ್ದು 2024 ಜೂನ್ನಲ್ಲಿ. ಅಲ್ಲಿಂದ ಇಲ್ಲಿ ತನಕ ಈ ಪ್ರಕರಣದ ಆರೋಪಿಗಳಿಗೆ ಈ ಪ್ರಕರಣ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿತ್ತು. ಮೊದಲ 6 ತಿಂಗಳು ಪರಪ್ಪನ ಅಗ್ರಹಾರದಲ್ಲಿದ್ದಂಥ ಆರೋಪಿಗಳು ಹೈಕೋರ್ಟ್ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ರು. ಡಿಸೆಂಬರ್ 13ರಂದು ಹೈಕೋರ್ಟ್ ಜಾಮೀನು ಮಂಜೂರಾಗಿತ್ತು. ಈ ಪ್ರಕರಣದಲ್ಲಿ ಸಂಕಷ್ಟ ಮುಗಿತು ಅಂತ ಅಂದ್ಕೋತಾ ಇರೋವಾಗಲೇ ಹೈಕೋರ್ಟ್ ಜಾಮೀನು ಕೊಟ್ಟಿದ್ದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದುಗೊಳಿಸುತ್ತೆ. ಮತ್ತೆ 7 ಆರೋಪಿಗಳು ಪರಪ್ಪನ ಅಗ್ರಹಾರ ಸೇರ್ತಾರೆ. ಕರ್ಕೊಂಡು ಬಂದಿದ್ದಾರೆ ಈಗ ಪೊಲೀಸ್ ವ್ಯಾನ್. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಕೋರ್ಟಿಗೆ ಕರ್ಕೊಂಡು ಬರಲಾಗಿತ್ತು. ಕೋರ್ಟ್ನಲ್ಲಿ ವಿಚಾರಣೆ ಪ್ರಕ್ರಿಯೆ ಎಲ್ಲ ಮುಗಿಸಿದ ನಂತರ ಈಗ ಮತ್ತೆ ವಾಪಸ್ ಪರಪ್ಪನ ಅಗ್ರಹಾರಕ್ಕೆ ಆರೋಪಿಗಳು ಬಂದಿದ್ದಾರೆ ಪೊಲೀಸ್ ಭದ್ರತೆಯಲ್ಲಿ. ಪ್ರಕರಣದ 7 ಆರೋಪಿಗಳು ಪರಪ್ಪನ ಅಗ್ರಹಾರ ತಲುಪಿದ್ರು. ನೇ ಸೆಷನ್ಸ್ ಕೋರ್ಟ್ ಅಲ್ಲಿ ವಿಚಾರಣೆಗೆ ಹಾಜರಾಗಿದ್ದಂತಹ 7 ಮಂದಿ ಆರೋಪಿಗಳು ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದಾರೆ. ಇನ್ನುಳಿದ 10 ಆರೋಪಿಗಳು ಜಾಮೀನಿನ ಮೇಲೆ ಹೊರಗಡೆ ಇರೋದು. ಅವರು ಇವತ್ತು ಖುದ್ದಾಗಿ ಕೋರ್ಟಿಗೆ ಹಾಜರಾಗಿದ್ರು. ಎಲ್ಲರೂ ಹಾಜರಿರಬೇಕು ಅನ್ನೋ ಕೋರ್ಟಿನ ಸೂಚನೆ ಮೇರೆಗೆ ಎಲ್ಲರೂ ಹಾಜರಿದ್ರು. ಪ್ರತಿ ಆರೋಪಿಯ ಮೇಲೆ ಇರುವಂತಹ ಆರೋಪ ಏನು ನಿಗದಿಯಾಗಿದೆ. ಆರೋಪವನ್ನ ಯಾವ ಆರೋಪಿಗಳು ಕೂಡ ಒಪ್ಕೊಂಡಿಲ್ಲ. ಈಗ ಟ್ರಯಲ್ ಆರಂಭ ಆಗುತ್ತೆ ನವೆಂಬರ್ 10ರಿಂದ. ಪರಪ್ಪನ ಅಗ್ರಹಾರದಿಂದ ಲೈವ್ ದೃಶ್ಯಗಳನ್ನ ನೀವು ನೋಡ್ತಾ ಇರೋದು. ದರ್ಶನ್ ಮತ್ತು ಉಳಿದ ಆರೋಪಿಗಳಿರುವಂತಹ ವ್ಯಾನ್ ಒಳಗಡೆ ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.